ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸದ್ಯ ಜಾರಿಗೆ ಬಂದಿರುವ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮದ ಷರತ್ತುಗಳ ಪ್ರಕಾರ ದಿನಕ್ಕೆ 15 ನೌಕೆಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗಲು ಅನುಮತಿಯನ್ನ ಕೊಡಲಾಗಿದೆ. ಈ ಬಗ್ಗೆ ಇರಾನ್ ಮಾಧ್ಯಮ ಮಾಡಿರುವ ವರದಿಯಲ್ಲಿ ಯುದ್ಧ ಸ್ಥಗಿತದ ಭಾಗವಾಗಿ 15 ಹಡಗುಗಳು ಹಾರ್ಮುಜ್ ಮೂಲಕ ಸಾಗಬಹುದಾಗಿದೆ. ಆದರೆ ಅವುಗಳು ಇರಾನ್ನಿಂದ ಪೂರ್ವಾನುಮತಿಯನ್ನ ಪಡೆದಿರಬೇಕು. ಈ ಸಂಚಾರವು ಐಆರ್ಜಿಸಿಯ ನಿಗಾದಲ್ಲಿ ನಡೆಯಲಿದೆಯೇ ಹೊರತು ಪರಿಸ್ಥಿತಿಯು ಯುದ್ಧ ಪೂರ್ವ ಸ್ಥಿತಿಗೆ ಮರಳಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅತ್ತ ಪರವಾನಗಿ ಪಡೆದು ಜಲಸಂಧಿಯನ್ನ ಸಾಗುವ ಹಡಗುಗಳಿಂದ ಶುಲ್ಕ ವಸೂಲಿ ಮಾಡಲಾಗುವುದು ಅಂತ ಇರಾನ್ ಘೋಷಿಸಿತ್ತು. ಆದರೆ ಬುಧವಾರ ರಾತ್ರಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಹಾರ್ಮುಜ್ ಅನ್ನ ಮತ್ತೆ ಮುಚ್ಚುವುದಾಗಿ ಇರಾನ್ ಹೇಳಿತ್ತು. ಆದ ಕಾರಣ ಆ ಜಲಸಂಧಿಯ ಸದ್ಯದ ಸ್ಥಿತಿಯ ಬಗ್ಗೆ ಸ್ಪಷ್ಟನೆ ಇಲ್ಲ. ವಾಷಿಂಗ್ಟನ್ ಹಾರ್ಮುಜ್ ಜಲಸಂಧಿಯ ರಕ್ಷಣೆಗೆ ತಾವು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ವಿವರವಾದ ಯೋಜನೆಯನ್ನ ಕೆಲವೇ ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ದೇಶಗಳಿಗೆ ಕೇಳಿದ್ದಾರೆ. ಇರಾನ್ ವಿರುದ್ಧ ಕದನ ವಿರಾಮ ಜಾರಿಯಾದರೂ ಹಾರ್ಮುಜ್ ಕುರಿತಾದ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಈ ನಡುವೆ ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಜಲಸಂಧಿಯ ರಕ್ಷಣೆಗೆ ಮುಂದಾಗದಂತೆ ಯುರೋಪಿಯನ್ ಮಿತ್ರ ರಾಷ್ಟ್ರಗಳಿಗೆ ಮತ್ತೊಮ್ಮೆ ಟ್ರಂಪ್ ಆದೇಶಿಸಿದ್ದಾರೆ. ಈಗಾಗಲೇ 40ಕ್ಕೂ ಅಧಿಕ ದೇಶಗಳನ್ನೊಳಗೊಂಡ EU, ಜಪಾನ್, ಕೆನಡಾ ಹಾರ್ಮುಜ್ ರಕ್ಷಣೆಯಲ್ಲಿ ನೆರವಾಗುವುದಾಗಿ ಟ್ರಂಪ್ಗೆ ವಾಗ್ದಾನವನ್ನ ಕೊಟ್ಟಿದ್ದಾರೆ.